ಎಸ್, ನಮ್ಮ ಜೊತೆಗೆ ಈಗ ನಟ ಶರಣ್ ಸರ್ ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್, ಏನು ಹೇಳ್ತೀರಿ, ಯಾವ ರೀತಿಯಾಗಿ ಸ್ಮರಿಸ್ತೀರಿ ಜಾನಕಮ್ಮನವ್ರನ್ನ? ಏನು ಹೇಳುತ್ತೆ ಸರ್, ನಮಗೆ ಅವರು ಬರೀ ಗಾಯಕಿಯಾಗಿಯೋ ಒಂದು ಕಲಾವಿದರಾಗಿ ಮಾತ್ರವಲ್ಲದೆ ನಮ್ಮೆಲ್ಲರ ಜೀವನದ ಒಂದು ಭಾಗ ಅವರು. ನಿಜ ನಿಜ ಸರ್. ನಮ್ಮ ಬಾಲ್ಯವನ್ನ ಅವರಿಲ್ಲದೆ ನಮ್ಮ ಬಾಲ್ಯವನ್ನ ನಾವು ಇಮೇಜ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನಿಜ ನಿಜ ಸರ್, ಹೌದು. ನಮ್ಮ ಜೀವನದ ಒಂದು ಭಾಗ ಸರ್. ನೀವು ಎಲ್ಲೇ ಹೋಗಿ ಅವ್ರು ನಮ್ಮ ಜೊತೆಲಿದ್ದಾರೆ. ಹೌದು. ನೀವೆಲ್ಲೇ ಹೋಗಿ, ನೀವೊಂದು ನಿಮ್ಮ ಎಲ್ಲಾ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಒಂದು ಕ್ಷೇತ್ರಗಳಿಗೆ ಹೋದ್ರೂ ಕೂಡ ಅವ್ರ ಸಾಂಗ್ಸ್ ಅಂತೂ ಬರ್ತಾನೆ ಇರುತ್ತೆ, ಅವ್ರ ಧ್ವನಿ ಅಂತೂ ಕೇಳಿಸ್ತಾನೆ ಎಲ್ಲಾ ಜಾಗಗಳಿಗೆ ಹೋಗಿ. ಹೌದು. ಮತ್ತೆ ನಿಮ್ಮ ಯಾವುದೇ ಮನಸ್ಥಿತಿಯಲ್ಲಿರ್ಲಿ, ನೀವು ಆ ಮನಸ್ಥಿತಿ ತಕ್ಕಂತೆನೂ ಅವರಿದ್ದಾರೆ ನಮ್ಮ ಜೊತೆಲಿ. ಹೌದು ಹೌದು. ನೀವು ಬೇಜಾರಾಗಿದ್ದೀರಾ, ಅದಕ್ಕೆ ತಕ್ಕನಾದಂತ ಜಾನಕಮ್ಮ ಅವರಿದ್ದಾರೆ ನಮ್ಮ ಜೊತೆಲಿ. ಸಂತೋಷವಾಗಿದ್ದೀರಾ, ಆ ತರದ್ದು ಒಂದು ನಮ್ಮನ್ನ ಆವರಿಸ್ಕೊಳ್ಳೋದಿದೆ ಗೊತ್ತಾ. ಆ ತರದ್ದು ಒಂದು ವ್ಯಕ್ತಿತ್ವವನ್ನು ಇವತ್ತು ಕಳ್ಕೊಂಡ್ವಿ ಅಂತ ಅನ್ನೋಂಥದ್ದಿದೆ ಗೊತ್ತಾ. ಅದು ಬಹಳ ಭಾರ ನಮಗೆ ಒಂಥರ. ಹೌದು ಸರ್, ಹೌದು ಹೌದು ಹೌದು. ಜಿಮ್ಮಿನಲ್ಲಿ ನೀವು ಜಿಮ್ಮಿಗೆ ಹೋದ್ರು ಕೂಡ ಅಲ್ಲೂ ಕೂಡ ಪ್ಲೇ ಮಾಡಬಹುದಾದಂತಹ ಸಾಂಗ್ಗಳು. ಹೌದು. ನನಗೆ ಒಂದು ನೆನಪಾಗುತ್ತೆ. ನಾನು ಮೇಲ್ಕೋಟೆಯಲ್ಲಿ ಶೂಟಿಂಗ್ ಇರ್ತೀನಿ ಒಂದಿಷ್ಟು ವರ್ಷಗಳ ಹಿಂದೆ. ನನಗೊಂದು ನ್ಯೂಸ್ ಬರುತ್ತೆ. ಓಕೆ. ಅಂದ್ರೆ ಅವರು ಮೈಸೂರಲ್ಲಿ, ಅವರು ಬಹಳಷ್ಟು ವರ್ಷಗಳಿಂದ ಮೈಸೂರಲ್ಲಿ ಇದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹೌದು ಹೌದು ಸರ್, ತುಂಬಾ ವರ್ಷಗಳಿಂದ. ಆಮೇಲೆ ಅವ್ರಿಗೆ ಅಲ್ಲಿ ನೋಡ್ಕೊಳ್ತಾ ಇರುವಂತ ಅಮ್ಮ, ಅವರ ಜೊತೆಯಲ್ಲಿ ನೋಡ್ಕೊಳ್ತಾ ಇರುವಂತವ್ರು ಕೂಡ ನನಗೆ ತುಂಬಾ ಪರಿಚಿತರೆ. ಹಾಗಾಗಿ ನನಗೊಂಥರ ಅವರೆಲ್ಲ ತುಂಬಾ ಬ್ರಿಡ್ಜ್, ನನಗೆ ಮತ್ತೆ ಅಮ್ಮ ಅವ್ರಿಗೆ ಮಧ್ಯದಲ್ಲಿ ಇವ್ರು ಯಾವಾಗ್ಲೂ ನನ್ನ ಅಂದ್ರೆ ಒಂದು ಬ್ರಿಡ್ಜ್ ಆಗಿ ಇರ್ತಿದ್ರು. ನನ್ಗೆ ಜಾನಕಮ್ಮ ಅವರ ಒಂದು ಕೊನೆಯ ಪ್ರೋಗ್ರಾಮು, ನೀವ್ ಎಲ್ಲಿದ್ದೀರಾ, ಬರ್ಬೋದಾ ನಾಳೆ ಸಾಯಂಕಾಲ ಅಂದ್ರೆ. ಅವ್ರ ಕೊನೆ ಪ್ರೋಗ್ರಾಮ್ ಅಂತಿದ್ದಂಗೆ ಒಂದು ಕಡೆ ನನಗೆ ಎರಡು ತರದ ಭಾವನೆ. ಒಂದು, ಈ ತರದ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಸಿಕ್ತಲ್ಲ ಅಂತ ಅನ್ನುವಂಥದ್ದು ಒಂದು. ಓಕೆ. ಮತ್ತೆ ಕೊನೆಯ ಅಂತ ಅನ್ನೋದಿದೆಯಲ್ಲ, ಅದು ಬಹಳ ಭಾರ. ಅದು ಹೌದು, ನಿಜ ಸರ್, ಹೌದು. ಅದು ಆಗ್ಬಾರ್ದು ಯಾವತ್ತು. ನಾನೊಬ್ಬ ಕಲಾವಿದನಾಗಿ, ಅವರ ಆರಾಧಕನಾಗಿ, ಈ ಕೊನೆಯದಂತ ಸರ್ ನಿಜ ಹೇಳ್ತಾ ಇದ್ದೀರಾ ನೀವು ಅಂತ ನಾನು ಅವ್ರಿಗೆ, ಕೊನೆಯದಾ, ನಿಜನಾ, ಕೊನೆನಾ ಅಂತ. ಹೌದು ಸರ್, ಅವರೇ ಡಿಕ್ಲೇರ್ ಮಾಡಿದ್ದಾರೆ ಇದು ಕೊನೆಯ ಸ್ಟೇಜ್ ಪ್ರೋಗ್ರಾಮ್ ಅಂತ. ಓಕೆ. ಬಹಳ ಭಾರದ ಮನಸ್ಸಿನಿಂದನೇ ಅವತ್ತು ಮೇಲ್ಕೋಟೆಯಿಂದ ಹಂಗೆ ದಿಢೀರಂತ ನಾನು ಕಾರ್ಯಕ್ರಮಕ್ಕೆ ಹೋದೆ ಮೈಸೂರಲ್ಲಿ. ಇವಾಗ ನಾನು ಪೋಸ್ಟ್ ಮಾಡಿದ್ದೀನಿ ಚಿಕ್ಕದೊಂದು ವಿಡಿಯೋನ ಅದರದ್ದು. ಎಷ್ಟು ಮುದ್ದಾಗಿ ನಮ್ಮನ್ನ ಮಾತಾಡಿಸಿ ಸರ್. ಹೇಗಿರ್ತಾ ಇದ್ರು ಸರ್ ಎಲ್ರ ಜೊತೆಗೆ ಅವರು? ಸರ್, ನೀವು ಅವ್ರ ಮೆಮೊರಿ ಹೇಳ್ತಿದ್ದೀರಿ ನಾನು ನಿಮ್ಗೆ. ನಿಮ್ಮನ್ನ ಒಂದು ಸಲ ಸಿಕ್ಕರು ಅಂತ ಅನ್ಕೊಳ್ಳಿ, ನೀವು ಎಷ್ಟೋ ವರ್ಷದ ನಿಮ್ಮೊಟ್ಟಿಗಿನ ಸ್ನೇಹವೇನೋ ಅನ್ನೋ ಅಷ್ಟೇ ಆತ್ಮೀಯವಾಗಿ, ಅಷ್ಟೇ ಹತ್ತಿರವಾಗಿ ನಿಮ್ಮನ್ನ ಹಚ್ಕೊಳ್ಳುವಂತದ್ದಿದೆ ಗೊತ್ತಾ. ಅದಕ್ಕೆ ಅಪರೂಪದ ವ್ಯಕ್ತಿತ್ವಗಳು ಅವರೆಲ್ಲ. ಸಿಕ್ಕಲ್ಲ ಹಂಗೆಲ್ಲ, ತೀರಾ ಅಪರೂಪ. ಆಮೇಲೆ ನನ್ನ ಹತ್ರ ಅವರೊಂದು ಆಡಿಯೋ ನೋಟ್ ಕಳಿಸಿದ್ರು ರೀ ನನ್ನ ಹತ್ರ. ನಾನು ತುಂಬಾ ಹಳೆಯ ಫೋನ್ ಅದು, ಹಂಗಾಗಿ ನಾನು ಹುಡುಕ್ತಾ ಇದ್ದೀನಿ ಅದನ್ನ. ನನಗೊಂದು ಆಡಿಯೋ ನೋಟ್ ಕಳಿಸಿದ್ದಾರೆ. ನನ್ನ ಜಯಲಲಿತಾ ಸಿನಿಮಾನ ನೋಡ್ಕೊಂಡು ನೋಡಾದ ನಂತರ ಒಂದು ಆಡಿಯೋ. ಸರ್, ನಾನು ಎಷ್ಟು ನನಗೆ ಬೇಜಾರಾಗ್ತಿದೆ ಅಂದ್ರೆ ಇವತ್ತು ಆ ಆಡಿಯೋ ನೋಟ್ ನನಗೆ, ನಾನು ಎಲ್ಲ ತಳ್ಕ ತೆಗೆದು ನೋಡ್ತಾ ಇದ್ದೀನಿ ನನ್ನ ಮೊಬೈಲ್ನ. ಒಂದಿಷ್ಟುದ್ದ ಆಡಿಯೋ ನೋಟ್. ಅದು ಹೆಂಗಿತ್ತು ಅಂತಂದ್ರೆ, ನನ್ನ ಆಡಿಯೋ ನೋಟ್ ನೋಡ್ಕೊಂಡು ನಗ್ತಾನೆ ಇದ್ದಾರೆ ಒಂದು ಸ್ವಲ್ಪ ಹೊತ್ತು. ಶರಣ, ನಿನ್ ಪಿಕ್ಚರ್ ನೋಡ್ದೆಪ್ಪ ನಾನು, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಕಂದ ನೀನು. ಇದೇ ವರ್ಡು ಸರ್, ಇದೇ ವರ್ಡು. ಎಷ್ಟು ಚಂದ ಆಕ್ಟ್ ಮಾಡಿದ್ಯಾ ಕಂದ, ಹುಡುಗಿ ತರ ಅಲ್ಲ, ಹುಡುಗಿನೇ ನೀನು ಅನ್ನೋ ತರ ಆ ಅಪ್ರಿಸಿಯೇಷನ್ ಸರ್. ಅದೊಂದು ಕಲಾ ಸರಸ್ವತಿ. ಅವ್ರ ಬಾಯಲ್ಲಿ ಈ ತರದೊಂದು ಇಡೀ ಇಡೀ ಕರ್ನಾಟಕನೇ ಒಪ್ಪಿರೋದು ನೀವು ಆ ತರಾನೇ ಆಕ್ಟಿಂಗ್ ಮಾಡಿ ಅಭಿನಯಿಸಿರೋದು ಆ ಸಿನಿಮಾ. ಅವ್ರ ಬಾಯಿಂದ ಬರ್ತಾ ಇರೋಂಥದ್ದಿದೆ ಗೊತ್ತಾ. ನಿಜ. ನನಗೆ ಅದು ಎಷ್ಟು ದಿವಸ ಅದನ್ನ, ಎಷ್ಟೋ ವರ್ಷಗಳ ಕಾಲ ಅದನ್ನ ಹಂಗೆ ಸಂಗ್ರಹ ಮಾಡಿರ್ತೀವಿ. ಈ ಮೊಬೈಲ್ಗಳಲ್ಲಿ ಚೇಂಜ್ ಮಾಡ್ತಿರ್ತೀವಿ ಗೊತ್ತಾ. ಹೌದು ಹೌದು ಸರ್. ಈ ಮೊಬೈಲ್ಗಳು ಚೇಂಜ್ ಮಾಡೋ ಟೈಮಲ್ಲಿ ಯಾವ್ದೋ ಒಂದು ಮಿಸ್ ಆಗ್ಬಿಡುತ್ತೆ ರೀ. ನಾನು ಅದನ್ನ ಪ್ರಿಸರ್ವ್ ಮಾಡಿಡೋಕ್ಕೂ ಆಗ್ಲಿಲ್ಲ ನನಗೆ. ಇನ್ನೊಂದು ಕೇಳಿ ಹೇಳ್ತೀನಿ. ಈಗೊಂದು 2 ತಿಂಗಳ ಹಿಂದೆ ನನಗೆ ಅದೇ ನಾನು ಹೇಳಿದ್ನಲ್ಲ, ಅವ್ರು ನೋಡ್ಕೊಳ್ತಾ ಇರೋರು, ಮತ್ತೆ ನನಗೊಂದು ಮೆಸೇಜ್ ಬರುತ್ತೆ. ಅವ್ರು ಫೋನ್ ಮಾಡ್ತಾರೆ.
ಓಕೆ. ಅಣ್ಣ ಅಮ್ಮ ಏನೋ ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರೆ, ಒಂದ್ಸಲ ಬರ್ತೀರಾ ಅಂತ. ಈಗ ಒಂದ್ ಸ್ವಲ್ಪ ಕೆಲವು ತಿಂಗಳುಗಳಿಂದ ಸರ್ ಅಷ್ಟೇ ಇದು. ಅವ್ರಿಗೆ ಯಾಕೆ ಹಂಗ ಅನ್ನಿಸ್ತು ಏನೋ ಗೊತ್ತಾಗ್ಲಿಲ್ಲ. ನನ್ಗೆ ಇವತ್ತು ನಿಜಕ್ಕೂ ಎರಡನೇ ತುಂಬಾ ದೊಡ್ಡ ನೋವಾಗ್ತಾ ಇರೋದು ಅದು ನನಗೆ ಹೋಗಕ್ಕಾಗ್ಲಿಲ್ವಲ್ಲ ಅಂತ. ಹೋಗ್ಲಿಲ್ಲ ಸರ್ ನೀವು ಅವಾಗ? ಹಾಗಾದ್ರೆ ಹೋಗಿಲ್ಲ ಸರ್. ನಾನು ಇವತ್ತು ನಾಳೆ ಅನ್ಕೊಂಡು ಒಂಥರ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನ್ಗೆ ಇವತ್ತು. ಅವರಾಗೇನೆ ನೋಡಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ರು. ಅದೇನೋ ಗೊತ್ತಿಲ್ಲ ಸರ್ ನನ್ಗೆ. ನಿಜಾನ ಅವರೇ ಕೇಳಿದ್ರ ಅಂತಂದ್ರೆ, ಹೌದು ಅಣ್ಣ ಅಮ್ಮನೇ ಒಂದ್ಸಲ ಬಂದೋಗಕ್ ಕೇಳು ಅಂತ ಹೇಳಿದ್ರು ಶರಣ್ಣ ಅಂತ. ಎಂತ ಇವತ್ತಂತೂ ನನಗೆ ಅದು ಎರಡನೇದು ನನಗೆ ತುಂಬಾ ಅಷ್ಟೇ ನನಗೆ ಭಾರವಾಗಿರೋದು ಹಾರ್ಟಿಗೇನು ಅಂತಂದ್ರೆ, ಇವತ್ತು ಅದನ್ನ ನಾನು ಮಾಡಕ್ಕಾಗ್ಲಿಲ್ವಲ್ಲ. ಅಯ್ಯೋ ಒಂದ್ ಕ್ಷಣ ಹೋಗಿದ್ರೆ ಆಗ್ತಿತ್ತಲ್ಲ ಅಂತ. ಇದ್ರ ಮುಖಾಂತರ ನಾನು ಕೇಳೋದಿಷ್ಟೇ, ಯಾರನ್ನಾರು ನೋಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಹೋಗಿ ನೋಡ್ಬಿಡ್ಬೇಕು ಸರ್. ನಿಜ ಸರ್. ಯಾವ್ದನ್ನೂ ಲೈಫಲ್ಲಿ ಪೋಸ್ಟ್ಪೋನ್ ಮಾಡಬಾರ್ದು ರೀ. ಯಾವಾಗ ಏನಾಗುತ್ತೆ ಅಂತಾನು ಊಹೆ ಮಾಡ್ಕೊಳ್ಳೋದು ಇಲ್ಲ ರೀ. ಇವತ್ತು ನನ್ಗೆ ಎಂತ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂದ್ರೆ, ಅಷ್ಟು ನನ್ಗೆ ಒಂದ್ ಕಡೆಯಲ್ಲಿ ಅವ್ರು ಕಳ್ಕೊಂಡಿದ್ ಬೇಜಾರು, ಇನ್ನೊಂದ್ ಕಡೆ ಈ ತರದೊಂದು ಆಹ್ವಾನ ಬಂದಿದ್ರು ನನ್ನ ಕೈಲಿ ಹಿಂಗೆ ಅಂತ ನಮ್ಗೆ ಏನು ನಮ್ಗೆ ಹಿಂಗೊಂದು ಆಗ್ಬೋದು ಅಂತ ಅನ್ನೋಂಥದ್ದು ಹೆಂಗೆ ಸರ್? ನಿಜ ಸರ್. ಹೌದೌದು. ಅಷ್ಟು ಆರೋಗ್ಯವಾಗಿ ಅಷ್ಟು ಚೆನ್ನಾಗಿದ್ರಂತೆ ನಿನ್ನೆ ಮೊನ್ನೆನೂ ಕೂಡ ನಾನು ವಿಚಾರಿಸ್ಕೊಂಡೆ ಅವ್ರನ್ನೆಲ್ಲ. ಇವತ್ತು ಹಿಂಗಾಗತ್ತೆ ಅಂತ ಅನ್ನೋವಂಥದ್ದು ಯಾವುದೇ ಕುರುಹುಗಳಿರಲಿಲ್ಲ, ಅಷ್ಟು ಚೆನ್ನಾಗಿದ್ರು ಅಂತ ಅನ್ನೋವಂಥದ್ದು. ಏನೋ ಕಾಲಿನ ನೋವು ಅಂತೆ ಸರ್, ಟ್ರೀಟ್ಮೆಂಟ್ ಹೋಗಿದ್ರಂತೆ. ಹೌದೌದು. ಆದ್ರೆ ತೀರಾ ಈ ತರ ಆಗುವಂತದ್ದಲ್ಲ ಅಂತ ಅಂದ್ರೆ ಗೊತ್ತಿಲ್ಲ ಅಲ್ಲ. ಹೌದು. ಏನೋ ಬಹಳ ಬೇಜಾರು ಸರ್. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಎಂದೆಂದಿಗೂ ನಮ್ಮ ಜೊತೆಯಲ್ಲಿ ಶಾಶ್ವತ. ನಿಜ ಸರ್. ಈಗ ನಾವು ಕೇಳ್ಪಟ್ಟಂಗೆ ಜಾನಕಮ್ಮನವರು ಬಹಳ ಎಲ್ಲರ ಜೊತೆಗೆ, ತಮ್ಮ ಆತ್ಮೀಯರ ಜೊತೆಗೆ ಮಕ್ಕಳ ತರ ಇರೋರಂತೆ. ನಾನು ಹೇಳಿದ್ನಲ್ಲ, ಈಗ ನೋಡಿ ನಾನು ಅವ್ರ ಜೊತೆ ಅಂದ್ರೆ ಮುಖಾಮುಖಿ ಕೆಲಸ ಮಾಡಿಲ್ಲ, ಅಂತದೇನು ನಮ್ಗೆ ಅಷ್ಟಿಲ್ಲ. ಆದ್ರೂ ಕೂಡ ಎಷ್ಟು ನೆನಪುಗಳನ್ನ ಹಂಚ್ಕೊಳ್ತಾ ಇದ್ದೀನಿ ನಾನು. ಹೌದು ಸರ್. ಹೌದು. ಎಷ್ಟು ನೆನಪುಗಳನ್ನ ಹಂಚ್ಕೊಳ್ತಾ ಇದ್ದೀನಿ ನೋಡಿ. ಇದೊಂದು ತುಂಬಲಾರದ ನಷ್ಟ ಅಂತ ನಾವೇನ್ ಹೇಳ್ತೀವಲ್ಲ, ಅದಕ್ಕೆ ಸರಿಯಾದ ವ್ಯಕ್ತಿತ್ವಗಳು. ಹೌದು. ಎಷ್ಟೋ ಕೋಟಿ ಜನ ಆರಾಧಿಸುವಂತ ಒಂದು ಜೀವ ಅದು. ಅವರು ನಿಮ್ಮ ಸಿನಿಮಾ ನೋಡಿ ನಿಮ್ಮ ಅಭಿನಯದ ಬಗ್ಗೆ ಮನಸ್ಪೂರ್ವಕವಾಗಿ ಹೊಗಳಿ ಒಂದು ಆಡಿಯೋ ಕಳಿಸ್ತಾರೆ ಅಂತ ಅಂದ್ರೆ, ನಾನು ಅದನ್ನ ಹುಡುಕ್ತೀನಿ, ಕಳಿಸ್ತೀನಿ ಯಾವತ್ತೋ ಒಂದು ದಿವಸ ಖಂಡಿತ ಕಳಿಸ್ತೀನಿ. ಖಂಡಿತ ಸರ್, ಖಂಡಿತ ನಾವು ಕೇಳಿಸ್ಕೊಳ್ತೀವಿ ಅದನ್ನ. ನಿಮ್ಮ ಅವರನ್ನ ಸ್ಮರಿಸುವಂತ ಇನ್ನೊಂದು ಅವಕಾಶ ಕೊಟ್ರಿ ನಮಗೆ. ನಿಜ ಸರ್. ಅವ್ರನ್ನ ನೆನೆಸುವಂತ ಸ್ಮರಿಸುವಂತ ಇನ್ನೊಂದು ಅವಕಾಶ ನಿಮ್ಗಳ ಮುಖಾಂತರ ನನಗೆ ಬಹಳ. ನಾನು ಆ ಸ್ಟೇಜ್ ಮೇಲೂ ಕೂಡ ನನ್ನ ಬಾಲ್ಯದಲ್ಲಿ, ಸಾರಿ ಸ್ವಲ್ಪ ಸಮಯ ತಗೊಳ್ತಾ ಇದ್ದೀನಿ. ಇಲ್ಲ ಹೇಳಿ ಸರ್, ಹೇಳಿ ನೀವು ಮಾತಾಡ್ಬೇಕು ಈ ಸಂದರ್ಭದಲ್ಲಿ. ನಮ್ಮ ಬಾಲ್ಯದಲ್ಲಿ ನಾನು ಅವತ್ತು ಸ್ಟೇಜ್ ಮೇಲೂ ಕೂಡ ಹೇಳಿದೆ ಅಮ್ಮಂಗೆ. ಅವ್ರು ತಮಾಷೆಗೇನೆ ಮಾತಾಡ್ತಾ ಇದ್ರು. ತುಂಬಾ ಅವ್ರು ಸಖತ್ ಹ್ಯೂಮರ್ ಸರ್. ಅವರು ಏನು ಕಾಮಿಡಿ ಟೈಮಿಂಗ್ ಅಂದ್ರೆ ಹಿಂಗ್ ತಿರುಗಷ್ಟಲ್ಲಿ ಒಂದ್ ಪಂಚು. ಅಂದ್ರೆ ನಮ್ಗೆ ಗೊತ್ತಾಗತ್ತಲ್ಲ, ಆಸ್ ಅ ಕಾಮಿಡಿ ನಮ್ಗೆ ಗೊತ್ತಾಗತ್ತಲ್ಲ ಅವ್ರ ಹ್ಯೂಮರ್ ಸೆನ್ಸ್ ಅದು. ಆಮೇಲೆ ಜ್ಞಾನದ ಭಂಡಾರ ತಲೆ ಒಳಗಡೆ. ನಿಜ ಸರ್, ನಿಜ. ಬರೀ ಸಂಗೀತ ಮಾತ್ರ ಅಲ್ಲ, ಪ್ರಪಂಚದ ಅಂದ್ರೆ ನಾನು ಹೇಳ್ತಿರೋದು ಬದುಕಿನ ಬಗ್ಗೆ, ಆ ಮೆಚೂರಿಟಿ ಅದ್ರ ಬಗ್ಗೆ. ನಾನು ಅವ್ರಿಗೆ ಹೇಳ್ತಿದ್ದೆ, ಅಮ್ಮ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ನಮ್ಗೆ ಅವಾಗ ಟಿವಿ ಎಲ್ಲ ಟೇಪ್ ರೆಕಾರ್ಡ್ ಎಲ್ಲ ಬರೀ ರೇಡಿಯೋ. ಹೌದು. ಅವಾಗ ಸಿಲೋನ್ ಅಂತ ಆಕಾಶವಾಣಿ ಸಿಲೋನ್ ಅಂತ ಅನ್ನೋಂತ ಒಂದು ಚಾನಲ್ ಸರ್ ಅದು. ಸರಿನಾ? ಅದರಲ್ಲಿ ಯಾವುದೇ ಹಾಡು ತಗೊಳ್ಳಿ, ಒಂದು ಹಾಡು ಆಗ್ತಿದ್ದಂಗೆನೆ ಅಥವಾ ಈ ಹಾಡನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಇದೇ ಬರೋದು. ಹೌದು ಸರ್, ನಿಜ. ನಮ್ಗೆ ಹೆಂಗಿತ್ತು ಗೊತ್ತಾ, ಇಡೀ ಪ್ರಪಂಚದಲ್ಲಿ ಎರಡೇ ಸಿಂಗರ್ ಇರೋದು ಅಂತ ಅನ್ನೋ ತರ ಆ ಟೈಮ್ನಲ್ಲಿ. ನಾನು ಹಂಗೆ ಹೇಳಿದೆ ಸ್ಟೇಜ್ ಮೇಲೆ, ಅಮ್ಮ ನಾನು ದೇವರನ್ನೇ ಹಿಂಗೆ ಅನ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ, ಯಾವ ಹಾಡು ತಗೊಂಡ್ರು ಎರಡೇ ಹೆಸರು ಬರೋದು. ಅಂದ್ರೆ ನೋಡಿ ಸರ್, ಅವರು ಅಂದ್ರೆ ಎಷ್ಟು ಆವರಿಸ್ಕೊಂಡಿದ್ರು, ಎಷ್ಟು ಪಸರಿಸ್ಕೊಂಡಿದ್ರು ಅಂತ. ಹೌದು ಸರ್, ನಿಜ. ಅಂದ್ರೆ ನಾನು ಹೇಳ್ತಾರೆ ನಮ್ಮ ಬಾಲ್ಯ ಅಲ್ಲಿಂದನೂ ಅವ್ರ ಜೊತೆಗಿನ ಬಾಲ್ಯ ಅದು. ಅವ್ರ ಜೊತೆಗೆ ನಾವು ದೈಹಿಕವಾಗಿ ಅಂದ್ರೆ ನಾವು ಪರ್ಸನಲಿ ನಾವು ಜೊತೆಗೆ ಇಲ್ದಿದ್ರು ಕೂಡ ಅವ್ರು ಯಾವತ್ತೂ ನಮ್ಮ ಜೊತೆಲಿ ಇದ್ದಾರೆ. ಟ್ರೂ ಸರ್, 100% ಟ್ರೂ. ಜೊತೆಯಲ್ಲಿ ಇದ್ರು, ಜೊತೆಯಲ್ಲಿ ಇದ್ದಾರೆ, ಜೊತೆಯಲ್ಲಿ ಇರ್ತಾರೆ ಸರ್. ಇನ್ನೊಂದು ಆಶ್ಚರ್ಯ ಅಂತ ಅಂದ್ರೆ ಸರ್, 17 ಭಾಷೆಗಳು ಸರ್. 17 ಭಾಷೆಗಳಲ್ಲಿ 48,000 ಹಾಡುಗಳನ್ನ ಒಬ್ಬ ವ್ಯಕ್ತಿ ಹಾಡ್ತಾರೆ ಅಂದ್ರೆ ಅದು ಸಾಧ್ಯನಾ ಸರ್ ಅಂತ?
ಸಾಧ್ಯನೇ ಇಲ್ಲ ಸರ್. ಆಮೇಲೆ ನಾನು ಅವ್ರದ್ದು ರೆಕಾರ್ಡ್ಸ್ ಎಲ್ಲ ಕೇಳಿದ್ದೀನಿ. ಅಂದ್ರೆ ನಾನು ಹೇಳ್ತಾ ಇರೋದು, ಒಂದೊಂದು ದಿವಸ 15 ಸಾಂಗು, 20 10 ಸಾಂಗು, 15 ಸಾಂಗ್ ಎಲ್ಲ ಹಾಡುವಂಥದ್ದು ಅಂತ ಹೆಂಗೆ ಸಾಧ್ಯ? ಹ್ಮ್ ಇದು ಹೆಂಗೆ ಸಾಧ್ಯ ಅಂತ ಅನ್ಸುತ್ತೆ ಸರ್. ಅದು ದೇವರ ಕೃಪೆ, ದೇವರ ಆಶೀರ್ವಾದ ತುಂಬಾ. ಆಮೇಲೆ ಅವರ ಕೃಷಿ, ಹ್ಮ್ ಅದು ಅವರ ಕೃಷಿ, ದೇವರ ಅನುಗ್ರಹನೂ ಹೌದು. ಅದ ನಂತರ ಅವ್ರ ಕೃಷಿ ಇದೆ ಗೊತ್ತಾ. ಹ್ಮ್ 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 ಎರಡೂ ಸೇರಿದಾಗ ಈತರೊಬ್ರು ಅವಾಗ ನಮ್ಮಗಳ ಜೊತೆಲಿ ಹುಟ್ಟುತ್ತಾರೆ ಸರ್. ನಿಜ ಸರ್. ಅವ್ರಗಳ ಜೊತೆ ಅಂತವ್ರ ಕಾಲಘಟ್ಟದಲ್ಲಿ ನಾವಿದ್ವಿ ಅಂತ ಅನ್ನೋಂಥದ್ದು ಇದೆ ಗೊತ್ತಾ. ಹ್ಮ್ ಅದೇ ನಾವು ಮಾಡಿರೋಂಥ ಪುಣ್ಯ, ಅದೃಷ್ಟ. ಹೌದು. ಸರ್, ನೀವು ಎಲ್ಲರಿಗಿಂತ ಅದೃಷ್ಟವಂತರು ಸರ್. ಯಾಕೆ ಅಂದ್ರೆ ನೀವು ಎಲ್ರಿಗಿಂತ ಅದೃಷ್ಟವಂತರು. ಅಷ್ಟು ಹತ್ತಿರದಿಂದ ನೋಡಿದೀರಾ, ಅಷ್ಟು ಹತ್ತಿರದಿಂದ ಮಾತಾಡಿದೀರಾ, ನೀವು ಅವರಿಂದ ಮೆಚ್ಚುಗೆಯ ಮಾತುಗಳನ್ನ ಪಡ್ಕೊಂಡಿದ್ದೀರಾ. ಹೌದು ಸರ್, ಹೌದು ಸರ್. ಇವತ್ತು ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಏನೋ ಒಂದು ಭಾರ ರೀ ಅವ್ರ ಹೃದಯಕ್ಕೆ. ನಿಜ ನಿಜ ಸರ್. ನಾನೊಬ್ಬನೇ ಅಲ್ಲ, ಅವ್ರ ಅಭಿಮಾನಿಗಳು ಸಹಸ್ರಾರು, ಲಕ್ಷಾಂತರ, ಕೋಟ್ಯಾಂತರ ಜನ ಇದ್ದಾರೆ. ಅವ್ರೆಲ್ರಿಗೂ ಕೂಡ ಅದೆಷ್ಟು ನೋವಾಗಿದೆ ಅಂತ ಅನ್ನೋದನ್ನ ನನಗೆ ಕನೆಕ್ಟ್ ಆಗ್ತೀನಿ ನಾನು. ಎಲ್ಲರಿಗೂ ಕೂಡ ಆ ನೋವನ್ನ ಭರಿಸುವಂತ ಶಕ್ತಿ ಸಿಗ್ಲಿ, ಮತ್ತೆ ಅಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೋರ್ಕೊಳ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಶರಣ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿ ನಿಮ್ಮ ಒಡನಾಟದ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.